ಕುರ್ಚಿಗೆ ಡಿಕೆಶಿ ಕ್ಲೈಮ್ ಮಾಡೋದು ಪಕ್ಕಾ. ಡಿಕೆ ಶಿವಕುಮಾರ್ ಆಪ್ತನಿಂದಲೇ ಸ್ಫೋಟಕ ಹೇಳಿಕೆ. ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಬಗ್ಗೆ ಚರ್ಚೆ ನಡೀತಾ ಇದೆ. ಸಿಎಂ ಕುರ್ಚಿಗೆ ಡಿಕೆಶಿ ಕ್ಲೈಮ್ ಮಾಡೋದು ಪಕ್ಕಾ. ಡಿಕೆ ಶಿವಕುಮಾರ್ ಆಪ್ತನಿಂದಲೇ ಸ್ಫೋಟಕ ಹೇಳಿಕೆ. ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಚರ್ಚೆ ಮಾಡ್ತಾ ಇದೆ. ನಾಯಕತ್ವ ಕುರಿತು ವರಿಷ್ಠರ ಬಳಿ ಡಿಕೆ ಮಾತುಕತೆ. ನಮ್ಮ ನೋವು ನಲಿವು ತೆಗೆದುಕೊಂಡು ಹೋಗಿದ್ದಾರೆ. ಡಿಕೆಶಿ ನಮ್ಮ ನೋವು ನಲಿವು ಆಲಿಸಿಯೇ ಹೋಗಿದ್ದಾರೆ. ಅಶ್ವವೇಗ ನ್ಯೂಸ್ಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೋಗುವಾಗ ಎಲ್ಲ ಹೇಳಿದ್ದಾರಲ್ಲ ಎಂದ ಬಾಲಕೃಷ್ಣ. ಫಾರಿನ್ ಟೂರ್ ಸೀಕ್ರೆಟ್ ಬಿಚ್ಚಿಟ್ಟ ಎಚ್.ಸಿ. ಬಾಲಕೃಷ್ಣ. ನನಗೂ ಫಾರಿನ್ ಟೂರ್ಗೆ ಬರುವಂತೆ ಆಹ್ವಾನ ಬಂದಿತ್ತು. ವಿದೇಶ ಪ್ರವಾಸಕ್ಕೆ ಕರೆದಿದ್ದಾರೆ, ಆದ್ರೆ ನಾನು ಹೋಗ್ತಿಲ್ಲ. ಫಾರಿನ್ ಟೂರ್ ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅಶ್ವವೇಗ ನ್ಯೂಸ್ ಜೊತೆ ಬಾಲಕೃಷ್ಣ ಎಕ್ಸ್ಕ್ಲೂಸಿವ್ ಮಾತು. ನಾಯಕತ್ವ ಬದಲಾವಣೆ ಅನ್ನುವಂತಹ ಚರ್ಚೆ ಜೋರಾಗ್ತಾ ಇರೋದ್ರ ಜೊತೆಗೆ ಇದೀಗ ಫಾರಿನ್ ಟ್ರಿಪ್ ಒಂದು ಕೂಡ ಚರ್ಚೆ ಆಗ್ತಾ ಇದೆ. ನಮ್ಮ ಜೊತೆಗೆ ಶಾಸಕರಾದಂತಹ ಬಾಲಕೃಷ್ಣ ಅವರಿದ್ದಾರೆ, ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಫಾರಿನ್ ಟ್ರಿಪ್ ನೀವು ಹೋಗ್ತಿದ್ದೀರಾ ಸರ್? ಇಲ್ಲ ಮೇಡಮ್, ನಾವು ಹೋಗ್ತಾ ಇಲ್ಲ. ಯಾರು ಹೋಗ್ತಾ ಇದ್ದಾರೆ? ಓಕೆ, ಪಶುಸಂಗೋಪನೆ ಇಲಾಖೆಯಿಂದ ಇದೀಗ ಒಂದು ಅಧ್ಯಯನ ಅನ್ನುವಂತಹ ವಿಚಾರಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನುವಂತಹ ಸುದ್ದಿ. ಸರ್, ತಾವು ಕಾಂಗ್ರೆಸ್ ಶಾಸಕರಾಗಿದ್ದೀರಿ, ತಮ್ಮದೇ ಪಕ್ಷದಂತಹ ಸಚಿವರ ಡಿಪಾರ್ಟ್ಮೆಂಟ್ ಇಂದ ಕರ್ಕೊಂಡು ಹೋಗ್ತಿರೋದು ಅನ್ನುವಂತ ಮಾಹಿತಿ. ಸರ್, ಇಲ್ಲ, ನಮಗೂ ಕೂಡ ಆಹ್ವಾನ ಇತ್ತು. ಬಟ್ ಬರೀ ಕಾಂಗ್ರೆಸ್ ಶಾಸಕರಿಗೆ ಅಂತಲ್ಲ, ಎಲ್ಲ 224 ಕ್ಷೇತ್ರದಲ್ಲಿ ಯಾರು ಪಶುಸಂಗೋಪನೆ ಬಗ್ಗೆ, ವೆಟರ್ನರಿ ಬಗ್ಗೆ ಆಸಕ್ತಿ ಇದೆ ಎಲ್ರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಯಾರು ಇಷ್ಟ ಆಯ್ತು ಅವ್ರು ಹೋಗ್ತಾರೆ. ಈ ಒಂದು ಅಧ್ಯಯನ ಪ್ರವಾಸವನ್ನ ರಾಜಕೀಯವಾಗಿ ಒಂದಿಷ್ಟು ಚರ್ಚೆಗಳಾಗ್ತಾ ಇರುವಂತಹದ್ದು, ಅವರು ರಾಜಕೀಯಕ್ಕಾಗಿನೇ ಅಲ್ಲಿ ಹೋಗ್ತಾ ಇರುವಂತಹ ಮಾತುಗಳು, ಚರ್ಚೆಗಳು ಜೋರಾಗ್ತಾ ಇದೆ. ಸರ್, ಶಾಸಕರಾಗಿ ತಾವು ಕೂಡ ತಮ್ಮ ಒಬ್ಬ ನಾಯಕರು ಸಿಎಂ ಆಗಬೇಕು ಅನ್ನುವಂತಹ ದೃಷ್ಟಿಕೋನ ಇಟ್ಕೊಂಡು, ಯಾಕಂದ್ರೆ ಅವರಿಗೂ ಅವಕಾಶ ಸಿಕ್ಕಿದೆ, ನಮಗೂ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡಿದ್ರಿ. ಸೊ ಹಾಗಾಗಿ ಈ ಒಂದು ಅಧ್ಯಯನದ ಪ್ರವಾಸವನ್ನ ಈ ರೀತಿಯಾಗಿ ತಿರುಗಿಸ್ತಾ ಇದ್ದಾರೆ. ಅದಕ್ಕೂ ಇದಕ್ಕೂ ಅಧ್ಯಯನ ಪ್ರವಾಸಕ್ಕೂ ಇದಕ್ಕೂ ಸಂಬಂಧ ಇಲ್ಲದಿರ್ತಕ್ಕಂಥ ವಿಚಾರ. ಅಧ್ಯಯನ ಎಲ್ಲರೂ ಅವ್ರವ್ರ ಇಷ್ಟ ಬಂದಿರತಕ್ಕಂಥವ್ರು ಎಲ್ಲರೂ ಹೋಗ್ತಾ ಇದ್ದಾರೆ. ಅದಕ್ಕೆ ವಿಶೇಷವಾದಂಥ ಅರ್ಥ ಕಲ್ಪಿಸ್ತಕ್ಕಂಥ ಸೂಕ್ತ ಅಲ್ಲ. ಸರ್, ನಾಯಕತ್ವ ವಿಚಾರವಾಗಿ ಇವತ್ತು ಡಿ.ಕೆ. ಸುರೇಶ್ ಅವರು ಮತ್ತೊಂದು ಮಾತನ್ನ ಹೇಳಿರುವಂತಹದ್ದು. ನಮಗೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ವಿಶ್ವಾಸ ಇದೆ, ಮತ್ತೊಮ್ಮೆ ವಿಶ್ವಾಸದ ಮಾತನ್ನ ಪುನರುಚ್ಚಾರ ಮಾಡಿದ್ದಾರೆ. ಹೇಳಿದಾರಲ್ಲ ವಿಶ್ವಾಸ ಇದೆ ಅಂತ. ಅವ್ರು ಹೇಳಿದ್ಮೇಲೆ ಮುಗೀತಲ್ಲ, ವಿಶ್ವಾಸ ಇದೆ ಅಂತ ಅರ್ಥ. ಅಲ್ಲಿಗೆ 2.5 ವರ್ಷದ ಬಳಿಕ ಬದಲಾಗಬೇಕು ಅನ್ನುವಂತಹದ್ದು ಕೂಡ ಒಂದಿಷ್ಟು ಜನ, ಅಂದ್ರೆ ನೀವು ಸೇರಿದಂತೆ ಯಾರ್ಯಾರು ಡಿ.ಕೆ. ಶಿವಕುಮಾರ್ ಅವರು ಆಗಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಹೇಳ್ತಾ ಇದ್ರು, ಎಲ್ಲರೂ ಕೂಡ ಮತ್ತೊಮ್ಮೆ ಅದನ್ನ ಪುನರುಚ್ಚಾರ ಮಾಡ್ತಿದ್ದಾರೆ. ಮೊನ್ನೆ ಇಕ್ಬಾಲ್ ಹುಸೇನ್ ಅವರು ಕೂಡ ಹೇಳಿದ್ರು, ಹೌದು ಆಗ್ಬೇಕು, ಅವ್ರದ್ದು ಕೂಡ ಶ್ರಮ ಇದೆ ಅನ್ನುವಂಥದ್ದು. ಅದನ್ನೇ ಇವತ್ತು ಡಿ.ಕೆ. ಸುರೇಶ್ ಅವರು ಕೂಡ ಮಾತನಾಡಿರುವಂಥದ್ದು. ನೀವು ಕೂಡ ಆ ಸಾಲಿನಲ್ಲೇ ಇರುವಂತವ್ರು. ಸರ್, ಮತ್ತೊಮ್ಮೆ ಪುನರುಚ್ಚಾರ ಆಗಿರೋದಕ್ಕೆ ಏನ್ ಹೇಳ್ತೀರಾ? ಇಂಥ ವಿಚಾರಗಳು ಆದಿ ಬೀದಿಯಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಇದಕ್ಕೆ ನಮ್ಮದೇ ಆದಂಥ ಒಂದು ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಏನಾಗಬೇಕು ಮುಂದೆ ಪಕ್ಷದ ಭವಿಷ್ಯ ದೃಷ್ಟಿಯಿಂದ ಅಂತೇಳಿ. ಸುಮ್ಮನೆ ನಾವುಗಳು ನಮ್ಮ ಇಷ್ಟ ಬಂದಂಗೆ ಹೇಳಿಕೆ ಕೊಡ್ತಕ್ಕಂಥದ್ದು, ಪಕ್ಷಕ್ಕೆ ಹಾನಿ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ನಿಮ್ಮೆಲ್ಲರ ಪರವಾಗಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗುವ ಮುನ್ನ ಒಂದು ಮಾತನ್ನು ಹೇಳಿದ್ರು, ನಮ್ಮ ಹಿಂಬಾಲಕರು, ನಮ್ಮ ಶಾಸಕರುಗಳ ನೋವು ನಲಿವು ಎಲ್ಲವನ್ನ ತೆಗೆದುಕೊಂಡು ನಾನು ದೆಹಲಿಗೆ ಹೋಗ್ತೀನಿ ಅಂತ. ಅಲ್ಲಿ ಹೋಗಿ ನಮ್ಮವರ ಜೊತೆ ಅವರ ನೋವು, ಅವರ ನಲಿವು, ಅವರ ಸಂತೋಷ ಎಲ್ಲವನ್ನು ಕೂಡ ಮಾತನಾಡ್ತೇನೆ ಅನ್ನುವಂಥದ್ದನ್ನು ಹೇಳಿ ಹೋಗಿದ್ದಾರೆ. ಸರ್, ನಿಮ್ಗೆ ಹೇಳಿದ್ರ ಅದನ್ನ? ಸರಿ, ಮತ್ತೆ ಹೋಗಿ ಮಾತಾಡ್ತಾರಲ್ಲ, ಹೋಗಿ ಮಾತಾಡಿ ಬಿಡಿ. ನಮ್ಮ ನೋವು ನಲಿವುಗಳನ್ನ ಇವಾಗ ಡಿ.ಕೆ. ಶಿವಕುಮಾರ್ ಅವರು ಹೋಗಿ ಮಾತಾಡ್ತಾವ್ರಲ್ಲ, ಮಾತಾಡ್ಲಿ ಬಿಡಿ, ತೊಂದರೆ ಏನಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ಸಿಎಂ ಅನ್ನುವಂತಹ ಕನಸು, ನೀವು ಹೇಳಿದಂತಹ ವಿಚಾರ ಎಲ್ಲದಕ್ಕೂ ಬಾಲಕೃಷ್ಣ ಅವರು ಇವತ್ತಿಗೂ ಬದ್ಧ. ನಾವು ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ನಾವು ಬದ್ಧ ಆಗಿದ್ದೀವಿ. ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಹೈಕಮಾಂಡ್, ನಾವಲ್ಲ. ನಾವು ಅಷ್ಟು ಎತ್ತರಕ್ಕೂ ಬೆಳೆದಿಲ್ಲ, ನಾವು ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ತಗೊಂತ ಅದಕ್ಕೆ ನಾವು ಬದ್ಧ ಇರ್ತೀವಿ. ಬಾಲಕೃಷ್ಣ ಅವರು ಫಾರಿನ್ಗೆ ಹೋಗ್ತಿದಾರಾ? ಇಲ್ಲ, ಖಂಡಿತ ಇಲ್ಲ. ಆ ವಿಚಾರನೇ ಗೊತ್ತಿಲ್ಲ, ನಿಮ್ಮಿಂದನೇ ತಿಳ್ಕೊಂಡಿರೋದು ನಾವು. ನಿಮಗೆ ಆಹ್ವಾನ ಬಂದಿಲ್ವಾ ಸರ್? ಹಾಗಾದ್ರೆ ಆಹ್ವಾನ ಬಂದಿತ್ತು, ಬಟ್ ಇಷ್ಟೊಂದು ಸೀರಿಯಸ್ ಆಯ್ತದೆ ಮಾಧ್ಯಮದಲ್ಲಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಗೊತ್ತಿಲ್ಲ ನಮಗೆ. ಥ್ಯಾಂಕ್ ಯು ಸರ್. ಇದಿಷ್ಟು ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರ ಮಾತು. ಕ್ಯಾಮರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ಕವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.